ದೇವರು ನಮ್ಮ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದರೆ ನಾವು ಏನು ಮಾಡೋರಾಗಿದ್ದೀವಿ ಅಂತಂದ್ರೆ, ದೇವರನ್ನು ಮರೆತು ದೇವರ ಉಪಕಾರಗಳನ್ನು ಮರೆತು ಜೀವನ ನಡೆಸುವಂತ ಜೀವನ ನಮ್ಮದಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಭಕ್ತನಾದ ದಾವೀದ ಮಹಾರಾಜನು ಒಂದು ಮಾತನ್ನು ಹೇಳೋದನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. ಏನಂತಂದ್ರೆ, ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ಕೊನೆಯದಲ್ಲಿ, ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು ಅವನೆಷ್ಟೋ ಧನ್ಯನೆಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವೇನು ಧ್ಯಾನ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮ್ಮ ಸುಖ ಸಂತೋಷವನ್ನು ಧ್ಯಾನ ಮಾಡೋರಾಗಿದ್ದೇವೆ ಪ್ರಿಯರೇ. ನಾವು ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ನಮ್ಮ ಚಟುವಟಿಕೆಗಳ ದಿನಗಳಲ್ಲಿ ನಾವು ಮೊಬೈಲ್ ಅನ್ನು ನೋಡುವವರಾಗಿದ್ದೇವೆ ಪ್ರಿಯರೇ. ಶಾರ್ಟ್ ಫಿಲಮ್ಗಳನ್ನು, ಶಾರ್ಟ್ ಧಾರಾವಾಹಿಗಳನ್ನು ಮತ್ತು ಫೇಸ್ಬುಕ್ ಅನ್ನು ಮತ್ತೆ ವಾಟ್ಸಪ್ ಅಲ್ಲಿ ಏನ್ ಬಂದಿದೆ ಏನಿಲ್ಲ ಎಂಬುದನ್ನು ನೋಡೋರಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವಿದನ್ನು ಜೀವನ ತರ ನಮ್ಮ ಜೀವನಗಳನ್ನು ಮಾರ್ಪಡಿಸ್ಕೊಳ್ಬೇಕು ಪ್ರಿಯರೇ. ಆವಾಗಲೇ ನಾವು ದೇವರ ಮಹಿಮೆಯನ್ನು ಕಾಣೋದಕ್ಕೆ ಒಳ್ಳೇದಾಗುತ್ತೆ ಮತ್ತು ದೇವರು ನಮಗೆ ಒಳ್ಳೇದನ್ನು ಮಾಡ್ತಾರೆ.